ತಾಲೂಕಿನ ಸಂತಾಪುರ್ ದೀಪಾಲಿಯ ಸಮಾಜ ಸೇವಾ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಪಿಡಿಒ ಸಂತೋಷ್ ಪಾಟೀಲ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂತೋಷ್ ಪಾಟೀಲ್ ಅವರು ಇಂದಿನ ಕಾಲದ ಮಹಿಳೆಯರು ಅಬಲೆಯರಲ್ಲ ಸಬಲೆಯರಾಗಿದ್ದಾರೆ, ಸಮೃದ್ಧ ಜೀವನ ನಡೆಸುತ್ತಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರ ಪ್ರಮುಖವಾಗಿದೆ. ಮಹಿಳೆಯರನ್ನು ಗೌರವಿಸಬೇಕು. ಇಂದಿನ ಕಾಲದ ಮಹಿಳೆಯರ ಕೊಡುಗೆಗಳನ್ನು ಸ್ಮರಿಸುತ್ತಾ ಅವರ ಸಾಧನೆಯ ಮೋಘವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂತಾಪುರ್ ಪೊಲೀಸ್ ಠಾಣೆಯ ಅಕ್ಕಪಡೆ ಮೀನಾಕ್ಷಿ ನಾಗೂರ್ಕರ್ ಮಾತನಾಡಿ, ಮನೆಯಲ್ಲಿ ಪೋಷಕರು ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು. ಯಾವುದೇ ತೊಂದರೆಗಳಿದ್ದರೆ ಉಚಿತ ಪೊಲೀಸ್ ನೆರವಿಗಾಗಿ ಕರೆ ಮಾಡಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಿಸ್ಟರ್ ರೇಷ್ಮಾ, ಗೀತಾ ನಾಯ್ಕರ್, ಸಪ್ನಾ ಕಂಡೆ, ಫಾದರ್ ಆಸ್ಮಿ, ಫಾದರ್ ಡೆರಿಕ್, ಡಾಕ್ಟರ್ ರಾಜೇಂದ್ರ ಪಾಟೀಲ್, ಸಿಸ್ಟರ್ ಶಕುಂಡಾ, ಸಿಸ್ಟರ್ ರೇಖಾ, ಮೊನ್ನಮ್ಮ, ಸುಜಾತ ಮತ್ತಿತರರ ಮತ್ತು ಶಾಲೆಯ ಮುದ್ದು ಮಕ್ಕಳು ಕಾರ್ಯಕ್ರಮಕ್ಕೆ ಸೊಬಗನ್ನ ತಂದುಕೊಟ್ಟರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ವಿಚಾರ ಮಾಡಿರುವುದು ನಮಗೆ ತುಂಬಾ ಖುಷಿಯನ್ನು ತಂದುಕೊಡುತ್ತದೆ. ಮಹಿಳೆಯರೆಂದರೆ ಹಿಂದಿನ ಕಾಲದಿಂದಲೂ ಕೂಡ ಅವರು ಅಬಲೆಯರು, ಅವರಿಗೆ ಅಷ್ಟೊಂದು ಜ್ಞಾನವಿಲ್ಲ. ಹೆಣ್ಣು ಮಕ್ಕಳೆಂದರೆ ಅವರ ಜ್ಞಾನ ಮೊಳಕಾಲ ಕೆಳಗೆ, ಈ ರೀತಿ ಅನೇಕ ಮಾತುಗಳನ್ನು ಹೇಳುತ್ತಾರೆ. ಆದರೆ ನಾವು ಹೆಣ್ಣು ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ. ನಿಜವಾಗಿ ಹೇಳ್ಬೇಕಂತಂದ್ರೆ ನಾವು ಅಡುಗೆ ಮನೆಯಿಂದ ಹಿಡಿದುಕೊಂಡು ಆಕಾಶದೆತ್ತರಕ್ಕೆ ಎಷ್ಟೊಂದು ಒಳ್ಳೆ ಒಳ್ಳೆ ಕೆಲಸಗಳು ಮಾಡುತ್ತೇವೆ. ಎಲ್ಲಿ ಮಹಿಳೆಯನ್ನು ಪೂಜಿಸುತ್ತಾರೋ, ಎಲ್ಲಿ ಮಹಿಳೆಯನ್ನು ಗೌರವಿಸುತ್ತಾರೋ ಅಲ್ಲೂ ಎಲ್ಲಾ ರೀತಿಯ ಸುಖ ಶಾಂತಿಗಳು ನೆಮ್ಮದಿಗಳು ನೆಲೆಸಲು ಸಾಧ್ಯವಾಗಿದೆ. ನಿಜ ಹೇಳ್ಬೇಕಂದ್ರೆ ಹೆಣ್ಣು ಮಗು ಅಂತಂದ್ರೆ ಯಾವುದರಲ್ಲೂ ಕಡಿಮೆ ಇಲ್ಲ. ನಾವು ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತೇವೆ ಅಂತಂದ್ರೆ ಅದು ಅವ್ರಿಗೆ ಅದರ ಬಗ್ಗೆ ಅರ್ಥವಾಗುದಿಲ್ಲ. ಆದ್ರೆ ನಾವು ಮಾಡುವ ಕೆಲಸ ತುಂಬಾ ಮಹತ್ವದಾಗಿದೆ. ಇನ್ನು ಕೆಲವು ಕಡೆ ನಾನು ನೋಡ್ತೇನೆ ಎಷ್ಟಂತಂದ್ರೆ 1-2 ಹೆಣ್ಣು ಮಗು ಹುಟ್ಟಿದೆ ಆ ಮನೆಯಲ್ಲಿ ಅಂತಂದ್ರೆ ತುಂಬಾ ಟೆನ್ಷನ್ ನಲ್ಲಿ ಇರ್ತಾರೆ. ಅವರು ಹೆಣ್ಣು ಮಹಿಳೆ ತಾಯಿ ಯಾವಾಗಾದ್ರೂ ಗರ್ಭಿಣಿ ಇದ್ರೆ ಹೆರಿಗೆಗೆ ಹೋಗಿದ್ದಳು ಅಂತ ಇಟ್ಕೊಳ್ಳಿ, ಅವಳ ಮನೆಯಿಂದ ಕಾಲ್ ಬಂತು ನಾನು ಅವಳ ಹೆರಿಗೆ ಆಗಿದೆ ಅಂತಂದ್ರೆ ಇನ್ನೂ ಸಮಾಜದಲ್ಲಿ ಕೇಳುವರೇ ಗೊತ್ತಿಲ್ಲ. ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು, ಗಂಡು ಹುಟ್ಟಿದರೆ ಪೇಡೆ ಹಂಚುವರು. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಿದರೆ ದೊರೆ ಬಂದನೆನ್ನುವರು. ಹೆಣ್ಣು ಹುಟ್ಟಿದರೆ ಇವಾಗೂ ಕೂಡ ಪೀಡೆ ಹುಟ್ಟಿತು ಎನ್ನುವರು, ಅದೇ ಗಂಡು ಹುಟ್ಟಿದರೆ ಹೊನ್ನ ಬಂದನೆನ್ನುವರು. ಗಂಡಿಗೆ ಸರಿ ಸಮಾನವಾಗಿ ದುಡಿಯುವ ಹೆಣ್ಣು ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಮುಂದಿದ್ದಾಳೆ. ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಮಹಿಳೆ ಆಗಿದ್ದಳು. ಇಂದಿನ ನಿರ್ಮಲಾ ಸೀತಾರಾಮ್ ಕೂಡ ಮಹಿಳೆ ಆಗಿದ್ದಾಳೆ. ಹಿಂದಿನ ಒನಕೆ ಒಬ್ಬವ ಕೂಡ ಹೆಣ್ಣು. ಇಂದಿನ ಸಾಲು ಮರದ ತಿಮ್ಮಕ್ಕ ಕೂಡ ಹೆಣ್ಣೆ. ಹೆಣ್ಣು ಮಕ್ಕಳು ಯಾವ ಕ್ಷೇತ್ರದಲ್ಲಿಯೂ ಕಡಿಮೆ ಇಲ್ಲ. ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ನಮ್ಮ ದೇಶ ಸ್ವತಂತ್ರ ಆಗುವಕ್ಕಿಂತಲೂ ಮುಂಚೆ ಸ್ವತಂತ್ರ ಹೋರಾಟ ಮಾಡೋದಕ್ಕೆ ತುಂಬಾ ಅವರು ಹೋರಾಟವನ್ನು ಮಾಡಿದ್ದಾರೆ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಲಿ, ದೆಹಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ಮಾಡಿರುವಂತಹ ನಮ್ಮ ರಜಿಯಾ ಸುಲ್ತಾನ್ ಕೂಡ ಆಗ್ಲಿ, ಅವರು ಕೂಡ ಮಹಿಳೆಯರೇ. ಅವರು ಎಷ್ಟು ಬೇಕಾದರೂ ಅವರು ಜರತಾರಿ ಸೀರೆ ಉಟ್ಟಿಕೊಂಡು ಮೈ ತುಂಬಾ ಆಭರಣ ಹಾಕೊಂಡು ಐಷಾರಾಮ ಜೀವನ ಮಾಡಬಹುದಾಗಿತ್ತು. ಆದ್ರೆ ಯಾವಾಗ ಅವರ ದೇಶಕ್ಕೆ ಧಕ್ಕೆ ಬರುತ್ತಿದೆ, ಯಾವಾಗ ಅವರು ನಮ್ಮ ದೇಶದಲ್ಲಿ ಬ್ರಿಟಿಷರು ನಮ್ಮನ್ನು ಯುದ್ಧ ಮಾಡಕ್ಕೂ ಸಿದ್ಧರಾಗಿ ಬರುತ್ತಿದ್ದಾರೆ, ನಮ್ಮನ್ನು ದೇಶ ಕಬಳಿಸಿಕೊಳ್ಳುತ್ತಾರೆ ಅನ್ನೋದು ಗೊತ್ತಾದ ಒಂದು ಕ್ಷಣದಲ್ಲಿ ಅವರ ಹತ್ತಿರ ಇರುವ ಚಿನ್ನಾಭರಣಗಳನ್ನೆಲ್ಲ ತೆಗೆದು ಬಿಟ್ಟು ನಾವು ಪೊಲೀಸರು ಇದ್ರಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತದ ಎಲ್ರಿಗೂ. ನಾ ಹೇಳೋದಿಷ್ಟೇ ಒಂದೇ ಅಂದ್ರೆ ಅಕ್ಕಪಡೆ ಅಂತಂದು ನಮಗೆ ನೇಮಕ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 10 ಜನ ಸಿಬ್ಬಂದಿಯನ್ನು ಒಳಗೊಂಡಿರುವಂತ ವಿಶೇಷ ತಂಡ ಪೊಲೀಸ್ ಮಹಿಳಾ ಅಕ್ಕಪಡೆ ತಂಡ ಅಂತಂದಿದೆ. ಇದು ತಾಲೂಕದಾಗ ಏನ್ ಮಾಡಿದಾರೆ ಅಂದ್ರೆ ಪ್ರತಿಯೊಂದು ತಾಲೂಕದಾಗ ಅಕ್ಕಪಡೆ ಸಿಬ್ಬಂದಿ ನಿಮಗ ಸಿಗ್ತಾರ. ಯಾಕೆ ತಾಲೂಕದಾಗ ಯಾಕೆ ರಚನೆ ಮಾಡಿದಾರಂದ್ರ ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯ ಪ್ರಕರಣಗಳನ್ನು ಆದಷ್ಟು ಕಡಿಮೆ ಆಗ್ಲಿ, ಅವರ ತಾಲೂಕ ಅತಿ ಹಿಂದುಳಿದ ತಾಲೂಕ ಅಂತಂದು ಗಣನೀಯವಾಗಿ ದಾಖಲೆ ಆಗಿರುವಂಥದ್ದು ನಮ್ಮೆಲ್ಲರಿಗೂ ವಿಶೇಷವಾಗಿ ಗೊತ್ತು. ಇಲ್ಲಿ ಏನಾಗ್ಬಿಡ್ಲತ್ತದಂದ್ರ ಅರಿವು ಕಾರ್ಯಕ್ರಮ ಇಲ್ಲ. ಆದಷ್ಟು ಮಹಿಳೆಯರಿಗೆ ಒಂದೇ ಕಿವಿಮಾತು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಎಲ್ರಿಗೂ ನೀವು ಶಿಕ್ಷಣವನ್ನು ಕೊಡ್ರಿ. ಯಾಕಂದ್ರ ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದ್ರೂ ಆಗಬಹುದು, ಆದ್ರೆ ಸಂಸ್ಕಾರ ಕಲಿತಂತ ವ್ಯಕ್ತಿ ಎಂದೂ ಭ್ರಷ್ಟನಾಗ್ಲಾರಲ್ಲ. ಯಾಕೆ ನೀವೆಲ್ಲರೂ ದೊಡ್ಡರಿದ್ದೀರಿ, ನಿಮ್ ಮುಂದೆ ನಾನು ತುಂಬಾ ಚಿಕ್ಕವಳು ಮಾತನಾಡ್ಲಕ್ಕ, ಬಟ್ ನನ್ನ ಅನುಭವದ ಮಾತುಗಳನ್ನ ಹೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಅಕ್ಷರಾಭ್ಯಾಸ ನೀವು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.